ಎನ್ನುವ ಭಾವನೆ ಶ್ರೀಮಾತೆಯವರದ್ದಾಗಿರುತ್ತೆ. ಇನ್ನೊಮ್ಮೆ ಶ್ರೀಮಾತೆಯವರು ಕೋಲ್ಕತ್ತಾದಲ್ಲಿದ್ದಾರೆ. ಅಲ್ಲಿಂದ ಅವರು ಜಯರಾಮನಿಗೆ ಹೊರಡಬೇಕಾಗಿದೆ. ಪ್ರತಿ ಸಲ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರಿಗೆ ಕಾಯಿಲೆ ಬಂದಾಗೆ, ಆದ್ದರಿಂದ ಜಯರಾಮನಿಗೆ ಹೋಗುವುದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಹಾಕ್ತಾ ಇದ್ದಾರೆ. ಅದಕ್ಕೆ ಶ್ರೀಮಾತೆಯವರಿಗೆ ಏನಿಸುತ್ತೆ, ಬಹುಶಃ ರಾಮಕೃಷ್ಣನಿಗೆ ಜಯರಾಮನಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅವರು ಈ ರೀತಿ ಒಬ್ಬರಾದವರು ಕಾಯಿಲೆ ಬೀಳುವಂತೆ ಮಾಡ್ತಿದ್ದಾರೆ ಅಂತ ಯೋಚಿಸಿ ಶ್ರೀಮಾತೆಯವರು ಅವತ್ತು ರಾಮಕೃಷ್ಣರ ಪೂಜೆಯನ್ನು ಮಾಡುವಾಗ ಹೇಳ್ತಾರಂತೆ, ಯಾಕೆ ಜಯರಾಮನಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ವಾ? ಅಲ್ಲಿನ ದೊಡ್ಡ ಕೊಳದ ನೀರು ತುಳಸಿ ನಿಮಗೆ ಇಷ್ಟ ಅಲ್ವಾ? ನಡೀಲಿ ಹೋಗೋಣ ಅಂತ ಹೇಳ್ತಾರಂತೆ ಶ್ರೀಮಾತೆಯವರು. ನೀರು ಅಂದ್ರೆ ತೀರ್ಥ, ತುಳಸಿ ಅಂದ್ರೆ ಪೂಜೆಗೆ ಅರ್ಪಿಸ್ತೇವಲ್ಲ ಆ ತುಳಸಿ. ರಾಮಕೃಷ್ಣರ ಶ್ರೀಮಾತೆಯವರು ಕೇಳ್ತಾ ಇದ್ದಾರೆ, ನಿಮಗೆ ಅಲ್ಲಿ ಜಯರಾಮನಿಯಲ್ಲಿ ಆ ದೊಡ್ಡ ಕೊಳದ ತುಳಸಿ ತೀರ್ಥ ಇವೆಲ್ಲ ಇಷ್ಟ ಇಲ್ವಾ? ನಡೀಲಿ ಹೋಗೋಣ ಅಂತ ಹೇಳ್ತಾರೆ.